ಮೇಡಮ್ ನೀವು ಕೊಟ್ಟೋ ಡೇಟ್ ಆಫ್ ಬರ್ತ್ 17/11/1994. ಜನ್ಮ ಸಂಖ್ಯೆ 8 8 4 5 6 7 7 7 7 14 ಒಂದು 15 6 ಬರುತ್ತೆ. 6 6 12 13 14 14 ಅಂದರೆ 5. ಅಮ್ಮ ಅಶ್ವಿನಿ ಅವರೇ, ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಪ್ರಕಾರ ಜನ್ಮ ಸಂಖ್ಯೆ 8, ಅದೃಷ್ಟ ಸಂಖ್ಯೆ 6, ಸಮ ಸಂಖ್ಯೆ 5 ಬರುತ್ತೆ. ಗುರು ಸ್ಥಾನದಲ್ಲಿ ಇರ್ತಾರೆ ಅಂದರೆ ಇವರಿಗೆ ಫ್ಯಾನ್ಸ್ ಫಾಲೋವರ್ ತುಂಬ ಚೆನ್ನಾಗಿದ್ದಾರೆ. ಎಸ್ ಹೇಳ್ತೀನಿ, ಅಶ್ವಿನಿ ಅವ್ರದ್ದು ಆಗಿದ ತಕ್ಷಣ ನಾನು ಹೇಳ್ತೀನಿ. ಫ್ಯಾನ್ಸ್ ಫಾಲೋವರ್ಸ್ ತುಂಬ ಜನ ಇರ್ತಾರೆ ಇವರಿಗೆ. ಗುರು ಸ್ಥಾನದಲ್ಲಿ ಇರ್ತಾರೆ, ಶಿಷ್ಯಂದ್ರ ಜಾಸ್ತಿ, ಗುರು ಆಗೋ ಎಲ್ಲ ಲಕ್ಷಣಗಳು ಇದಾವೆ ಕೂಡ. ಆಮೇಲೆ ಫ್ಯಾಮಿಲಿ ಸೆಂಟಿಮೆಂಟಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಮ್ಯಾಥಮೆಟಿಕ್ಸಲ್ಲಿ ಪಂಟ್ರಿದ್ದಾರೆ. ಕ್ಯಾಲ್ಕುಲೇಟೆಡ್ ಲೈಫು ತುಂಬ ಕ್ಯಾಲ್ಕುಲೇಟೆಡ್ ಇದೆ. ಫ್ಯಾಮಿಲಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ, ತುಂಬಾ ಹಚ್ಕೋತಾರೆ. ಫ್ಯಾಮಿಲಿ ಅಂದರೆ ಪ್ರಾಣ ಬಿಡೋದಕ್ಕೆ ರೆಡಿ ಆಗ್ತಾರೆ. ಫ್ಯಾಮಿಲಿಗೋಸ್ಕರ ಏನು ಮಕ್ಕಳಾಗಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಫ್ಯಾಮಿಲಿಗೋಸ್ಕರ ಅವ್ರ ಸಂತೋಷನ ಕೂಡ ಬಿಟ್ಕೊಡೋದಕ್ಕೆ ರೆಡಿ ಇರ್ತಾರೆ. ಸೊ ಈ ಥರದ ವ್ಯಕ್ತಿತ್ವ. ಮತ್ತು ಕಡ್ಡಿ ಮುರಿದಂಗೆ ಮಾತಾಡೋಂಥದ್ದು ವ್ಯಕ್ತಿತ್ವ. ಕಡ್ಡಿ ಮುರಿದಂಗೆ ಮಾತಾಡ್ತಾರೆ, ಮಕ್ಕಳು ಕೊಡೋದಂಗೆ ಮಾತಾಡೋದು. ಡೈರೆಕ್ಟಾಗಿ ಇಲ್ಲಿ ಏನಿರುತ್ತೆ ಅದನ್ನೇ ಬಾಯಿ ಮಾತಲ್ಲಿ ಹೇಳೋದು. ಒಳಗೊಂದು ಹೊರಗೊಂದು ಅನ್ನೋದಿಲ್ಲ. ಸೊ ಕೋಪ ಸಿಕ್ಕಾಪಟ್ಟೆ ಆಯ್ತಾ ಅವ್ರಿಗೆ. ತಾಳ್ಮೆ ಫ್ಯಾಮಿಲಿ ಸೆಂಟಿಮೆಂಟಲ್ಲಿ ಆ ಫ್ಯಾಮಿಲಿ ವಿಷಯಕ್ಕೆ ಬಂತಂದರೆ ಸಿಕ್ಕಾಪಟ್ಟೆ ಕೋಪ ಕೂಡ ಮಾಡ್ಕೋತಾರೆ. ಯಾವ ರೇಂಜಿಗೆ ಅಂದರೆ ಕೈಯಲ್ಲಿ ಚಾಕು ಕೊಟ್ಟರು ಕೂಚ್ಬಿಡ್ತಾರೆ ಹೋಗಿ. ಆ ಲೆವೆಲ್ಗೆ ಕೋಪ ಬರುತ್ತೆ. ಸೊ ಈ ಒಂದು ಡೇಟ್ ಆಫ್ ಬರ್ತ್ ಅವ್ರ ವ್ಯಕ್ತಿತ್ವ ಬಗ್ಗೆ ನಾನು ಹೇಳ್ತಿರೋದು. ಹೆಲ್ತ್ ವಿಷಯದಲ್ಲಿ ಅಂತಂದರೆ ಏನು ಸಮಸ್ಯೆ ಇಲ್ಲ. ಕಾಲಿಗೆ ಏಟು ಬೀಳುವಂಥ ಚಾನ್ಸಸ್ ಇದೆ, ಮೊಣಕಾಲು ನೋವು ಬರುವಂಥ ಚಾನ್ಸಸ್ ಐತೆ. ಅದು ಬಿಟ್ಟರೆ ಬೇರೆ ಥರದಲ್ಲಿ ಸಮಸ್ಯೆಗಳು ಏನೂ ಇಲ್ಲ ಇವರಿಗೆ. ಈ ಒಂದು ಡೇಟ್ ಆಫ್ ಬರ್ತ್ ಅವ್ರಿಗೆ ಮೊಣಕಾಲಿಗೆ ಏಟು ಬೀಳುವಂಥ ಚಾನ್ಸಸ್ ಇದೆ. ಸ್ವಲ್ಪ ಕುಂತ್ಕೊಂಡು ಹೋಗುವಂಥ ವ್ಯಕ್ತಿತ್ವ ಇರ್ತದೆ. ಅಂದರೆ ಇವರು ಸಾಮಾನ್ಯವಾಗಿ ಇವರು ರಿಯಾಕ್ಟ್ ಮಾಡಲ್ಲ ಬೇಗ. ಸೊ ಒಂದು ಸತಿ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಎಫೆಕ್ಟು ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದಷ್ಟೇ ಪಾಯಿಂಟ್ ನಾನು ಹೇಳೋದು ಹೇಳ್ತೀನಿ. ಹೆಲ್ತ್ ಬಗ್ಗೆ ಬಂದಾಗ ಬೇರೆ ಥರದಲ್ಲಿ ಏನೂ ತೊಂದರೆ ಇಲ್ಲಮ್ಮ. ಕಾಲ್ಗೊಂದು ಮಾತ್ರ ಏಟು ಬೀಳುವಂಥ ಚಾನ್ಸಸ್ ಇದೆ. ಕಾಲಿಗೆ ಏಟು ಬೀಳುವಂಥ ಚಾನ್ಸಸ್ ಇದೆ. ಅಷ್ಟು ಬಿಟ್ಟರೆ ಬೇರೆ ಥರದಲ್ಲಿ ಏನೂ ಸಮಸ್ಯೆ ಇಲ್ಲ. ಸೊ ಪ್ರಮೋದ್ KS ಲೈನಲ್ಲಿ ಇದ್ದೀರಾ, ದಯವಿಟ್ಟು ಮೆಸೇಜ್ ಮಾಡಿ. ಪ್ರಮೋದ್ ಅವರ ನೀವು ಕೊಟ್ಟರೋ ಡೇಟ್ ಆಫ್ ಬರ್ತ್ ಪ್ರಕಾರ ಕರೆಕ್ಟ್ ಅಂತ ಹೇಳಿದರೆ ಥ್ಯಾಂಕ್ ಯು ವೆರಿ ಮಚ್. 19/7/1995 ನೀವು ಕೊಟ್ಟರೋ ಡೇಟ್ ಆಫ್ ಬರ್ತ್ ಪ್ರಕಾರ ಜನ್ಮ ಸಂಖ್ಯೆ 1 ಬರುತ್ತೆ. ಪ್ರಮೋದ್ KS ಲೈನಲ್ಲಿ ಇದ್ದೀರಾ? ಎಸ್, ಜನ್ಮ ಸಂಖ್ಯೆ 1, ಅದೃಷ್ಟ ಸಂಖ್ಯೆ ಬಂದು 5 6 6 6 12 1 13 13 1 4 1 13 1 14 14 ಅಂತಂದರೆ 5 ಬರುತ್ತೆ. 1 5 6 ಬರುತ್ತೆ. ಪ್ರಮೋದ್ ಅವರ ಲೈನಲ್ಲಿದ್ದೀರಾ? ಮೆಸೇಜ್ ಮಾಡಿ. ಎಸ್ ಸರ್, ಗೌರ್ಮೆಂಟ್ ಜಾಬ್ ಸರ್, ಗೌರ್ಮೆಂಟ್ ಜಾಬು 5 6 ಸಿಗುತ್ತೆ ಸರ್. ಆದರೆ ಫೈನಾನ್ಷಿಯಲ್ ಫೀಲ್ಡ್, ಫೈನಾನ್ಷಿಯಲಿ ಟ್ರಾನ್ಸಾಕ್ಷನ್ ಇರುವಂಥ ಗೌರ್ಮೆಂಟ್ ಜಾಬ್ ಯಾರು ಇದ್ದರೆ ಹುಡುಕೊಳ್ಳಿ ಸರ್. ಯಾಕೆ ಅಂದರೆ ನೀವು ಬಾಸ್ ಮೆಟೀರಿಯಲ್ ಇದ್ದೀರ, ನೀವು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ಇದು ಜಾಬ್ಗಿಂತ ನಾನು ಹೇಳ್ತೀನಿ ಬೆಸ್ಟ್ ಅಂದರೆ ನೀವು ಲೀಗಲ್ ಅಡ್ವೈಸರ್ಸೋ ಅಥವಾ ಫೈನಾನ್ಷಿಯಲಿ ಅಡ್ವೈಸರ್ಸೋ ಈ ಥರ ಒಂದು ಬರುತ್ತೆ ನೋಡಿ ಸರ್. ಆ ಥರದೊಂದು ಮಾಡೋದು ಸೂಪರಾಗಿ ಕ್ಲಿಕ್ ಆಗುತ್ತೆ ನಿಮಗೆ. ಯಾಕೆಂದರೆ ಫೈನಾನ್ಷಿಯಲ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಏನು ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ನಿಮಗೆ. ಸೊ ಅದೊಂದು ವಿಷಯಕ್ಕೆ ಇಲ್ಲಿ ಸೂಪರಾಗಿ ಕ್ಲಿಕ್ ಆಗುತ್ತೆ ಅನ್ನೋದನ್ನು ನಾನು ಪಾಯಿಂಟ್ನ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಟೀಚರ್ ಗುರು ಸ್ಥಾನದಲ್ಲಿ ಇರ್ತೀರ, ನಿಮ್ಗೆ ಗೊತ್ತಿರೋದನ್ನ ಇನ್ನೊಬ್ರಿಗೆ ಹೇಳ್ಕೊಡೋಂಥ ಒಂದು ವೃತ್ತಿ ಧರ್ಮ. ಸೊ ಹಂಗಾಗಿ ಇದು ಕ್ಲಿಕ್ ಆಗುತ್ತೆ. ನೀವು ಏನು ಕೇಳಿರೋ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ಸರ್. ಓಕೆ. ಸೊ ನೆಕ್ಸ್ಟ್ ಉಮಾದೇವಿ ನಂದೀಶ್ ಅವರಿಲ್ಲ ಅಂದರೆ ಅನ್ನಪೂರ್ಣ ಇಲ್ಲ ಅಂದರೆ ವೇದಾಂತ. ಸೊ ದಯವಿಟ್ಟು ಯಾರು 3 ಜನದಲ್ಲಿ ಉಮಾದೇವಿ, ಅನ್ನಪೂರ್ಣ, ವೇದಾಂತ್. ಉಮಾದೇವಿ ನಂದೀಶ್, ಎಸ್, ಮಗ ಲವ್ ಮಾಡ್ತಿದ್ದಾನೆ, ಅದೇ ಹುಡುಗಿನ ಮದುವೆ ಆಗುತ್ತಾ ಸರ್? 3 1 2 5 5 6 7 8 8 8 16 17 18 18 ಅಂತಂದರೆ 9 ಬರ್ತದೆ. 5 ಜನ್ಮ ಸಂಖ್ಯೆ 5, ಅದೃಷ್ಟ ಸಂಖ್ಯೆ 9, ಸಮ ಸಂಖ್ಯೆ 5 ಬರುತ್ತೆ. 5 ಬರೋದ್ರಿಂದ ಅವ್ನ ಫ್ಯಾನ್ ಫಾಲೋವರ್ಸೇ ಇರ್ತಾರೆ. ಯಾರೋ ಒಬ್ಬರು ಅವನನ್ನು ಫಾಲೋ ಮಾಡೋವಂಥ ವ್ಯಕ್ತಿನೇ ಯಾರೋ ಅವನ ಗುಣನ, ಅವನ ಟ್ಯಾಲೆಂಟನ್ನು ಇಷ್ಟಪಟ್ಟಿರೋಂಥ ವ್ಯಕ್ತಿನೇ ಆ ಹುಡುಗಿ ಯಾವುದೋ ಇದ್ದೇ ಇರ್ತಾರೆ. 100% ಇದಂತೂ ಕ್ಲಿಯರು. ಸೊ ಮತ್ತು ಆ ಹುಡುಗಿ ಬಗ್ಗೆ ಕೇಳ್ತಿದ್ದೀರ ಅಮ್ಮ. ಇವರು ಇಷ್ಟಪಡೋ ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಇವ್ರ ಲೈಫಲ್ಲಿ ಇದುವರೆಗೂ ಸಿಕ್ಕಿಲ್ಲಮ್ಮ. ಸೊ ಹಂಗಾಗಿ ನನಗೆ ಈ ಡೇಟ್ ಆಫ್ ಬರ್ತ್ ನೋಡಿ ಅನ್ನಿಸ್ತಿರೋದೇನಪ್ಪ ಅಂತಂದರೆ 80% ಚಾನ್ಸಸ್ಸು ಕಮ್ಮಿ ಇದೆಯಮ್ಮ. 80% ಚಾನ್ಸಸ್ ಕಮ್ಮಿ ಇದೆ. ಸೊ ಯಾಕೆಂದರೆ ಇವರು ತ್ಯಾಗ ಮನೋಭಾವ ಜಾಸ್ತಿ, ಬಿಟ್ಕೊಟ್ಬಿಡ್ತಾರೆ.
ಯಾರಿಗಾದರೂ ಒಬ್ರಿಗೆ ಅವ್ರು ತುಂಬ ಇಷ್ಟವಾದ ವ್ಯಕ್ತಿಗೆ ಬಿಟ್ಕೊಡೋಂಥ ಲಕ್ಷಣಗಳು ಎಲ್ಲ ತುಂಬ ಚೆನ್ನಾಗಿದ್ದಾವೆ. ತ್ಯಾಗ ಮನೋಭಾವ ಜಾಸ್ತಿ ಇವ್ರಿಗೆ. ಸೊ ಇವ್ರಿಗೆ ಕಷ್ಟ ಆದರೂ ಪರವಾಗಿಲ್ಲ, ಇನ್ನೊಬ್ರು ಚೆನ್ನಾಗಿರಬೇಕು ಅನ್ನೋ ಆಲೋಚನೆಗಳು ಜಾಸ್ತಿ ಇದೆ ಈ ವ್ಯಕ್ತಿಗೆ. ಹಂಗಾಗಿ ಈ ಒಂದು ಲವ್ ಮ್ಯಾಟ್ರು ನನಗೆ ಇಲ್ಲಿ ಡೇಟ್ ಆಫ್ ಬರ್ತ್ ಪ್ರಕಾರ ಅನ್ನಿಸ್ತಾ ಇರೋ ಪ್ರಕಾರ 80% ಸಕ್ಸಸ್ ಆಗೋ ಚಾನ್ಸಸ್ಸು ಸಕ್ಸಸ್ ರೇಟು ಕಮ್ಮಿ ಇದೆಯಮ್ಮ. ಇನ್ನು 20% ಹೇಳೋಕ್ಕಾಗಲ್ಲ, ಉಲ್ಟಾ ಆದರೂ ಆಗ್ಬೋದು. ಸೊ ಇದು ಪಾಯಿಂಟ್ ಮೇನ್. ಮತ್ತು ಅದನ್ನೇ ನಾನು ಹೇಳ್ತಿರೋದು, ತ್ಯಾಗ ಮನೋಭಾವ ಇದೆ ಮನುಷ್ಯನಿಗೆ, ಬಿಟ್ಕೊಟ್ಬಿಡ್ತಾರೆ. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟು ವೇದಾಂತ್.